ಖಾತೆ ಹಂಚಿಕೆ ಬಳಿಕ ಸಿಎಂ ಬಳಿಯೇ ಉಳಿದಿದೆ 11 ಖಾತೆ. ನಾನೀಗಷ್ಟೇ ಹೇಳ್ತಾ ಇದ್ದೆ ನಿಮ್ಮ ಹತ್ರ. 11 ಖಾತೆಯನ್ನ ತನ್ನ ಬಳಿ ಉಳಿಸಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಹಣಕಾಸು, ಸಂಪುಟ ವ್ಯವಹಾರ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ಗುಪ್ತಚರ. ಆಬ್ವಿಯಸ್ಲಿ ಗುಪ್ತಚರವನ್ನ ಬಿಟ್ಟುಕೊಡೋಕ್ಕಾಗಲ್ಲ. ವಾರ್ತಾ ಮಾಹಿತಿ ಅದನ್ನು ಕೂಡ ಬಿಟ್ಕೊಡಕ್ಕಾಗಲ್ಲ. ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸೇರಿದಂತೆ ಇನ್ನೂ ಅನೇಕ ಖಾತೆಗಳು ಅವರ ಬಳಿಯೇ ಉಳಿದಿದೆ. ಬರೋಬ್ಬರಿ 11 ಖಾತೆಯನ್ನು ಉಳಿಸಿಕೊಂಡಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್. ಖಾತೆ ಹಂಚಿಕೆ ಬಳಿಕ ಸಿಎಂ ಬಳಿಯೇ ಉಳಿದಿದೆ 11 ಖಾತೆ. 11 ಖಾತೆಯನ್ನ ತನ್ನ ಬಳಿಯೇ ಉಳಿಸಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಯಾವ್ದಾವ್ದಂತ ನಿಮ್ಮ ಎದುರಿಗೆ ಹೇಳ್ತಾ ಹೋದ್ವಿ. ಹಣಕಾಸು, ಗುಪ್ತಚರ, ವಾರ್ತಾ ಮತ್ತು ಪ್ರಸಾರ ಇಲಾಖೆ, ಸಿಬ್ಬಂದಿ ಮತ್ತು ಆಡಳಿತ, ಬಿಡಿಎ, ಬಿಎಂಆರ್ಡಿಎ, ಕಾನೂನು ಮತ್ತು ಸಂಸದೀಯ, ಅದರ ಜೊತೆಯಲ್ಲೇ ಗುಪ್ತಚರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸೇರಿದಂತೆ 11 ಖಾತೆಗಳನ್ನು ತಮ್ಮ ಹತ್ರ ಇಟ್ಕೊಂಡಿದ್ದಾರೆ. ನ್ಯಾಯ ಮತ್ತು ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರ ಮತ್ತು ಶಾಸನ, ಕೃಷಿ ಮಾರುಕಟ್ಟೆ, ನಗರ ಮತ್ತು ಗ್ರಾಮಾಂತರ ಯೋಜನೆ ಆಯುಕ್ತಾಲಯ, ಬಿಡಿಎ ಮತ್ತು ಬಿಎಂಆರ್ಡಿಎ ವ್ಯಾಪ್ತಿಗೆ ಒಳಪಡುವಂತಹ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಹಂಚಿಕೆ ಆಗದ ಇನ್ನುಳಿದಂತಹ ಖಾತೆಗಳನ್ನು ತನ್ನ ಬಳಿಯೇ ಉಳಿಸಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಬರೋಬ್ಬರಿ 11 ಖಾತೆಗಳು ಸಿಎಂ ಹತ್ರ ಇದೆ. ಒಂದು ಸಿಎಂಗೆ ಒಂದು ಗತ್ತು ಗಾಂಭೀರ್ಯತೆ ಬರಬೇಕಾದ್ರೆ ಅಷ್ಟು ಖಾತೆಗಳು ಅವರ ಹತ್ರ ಇರಬೇಕಾಗುತ್ತೆ ಆಬ್ವಿಯಸ್ಲಿ. ಸೊ ಆ ಖಾತೆಗಳನ್ನು ತನ್ನಲ್ಲೇ ಉಳಿಸ್ಕೊಂಡಿದ್ದಾರೆ. ಅದರ ಮಕ್ಕಳು ಮತ್ತು ಮಹಿಳಾ ಖಾತೆ ಯಾರಿಗೆ ನೀಡ್ತಾರೆ ಅನ್ನೋದು ಬಹಳ ಕುತೂಹಲ ಕೆರಳಿಸಿದೆ. ಅದರ ಜೊತೆಯಲ್ಲಿಯೇ ನಾಳೆ ಏನು ಸಭೆ ಆರಂಭ ಆಗುತ್ತೆ, ಸಂಪುಟದಲ್ಲಿ ಒಂದೇ ಒಂದು ಮಹಿಳೆ ಇಲ್ಲದಂತಹ ಪ್ರಥಮ ಸಭೆ ಇದಾಗುತ್ತೆ.